ಪ್ರಿವೆನ್ಷನ್ ಇಸ್ ಬೆಟರ್ ಅಂತ ನಾನು ಆಗ್ಲೇ ಹೇಳಿದೆ. ಪರ್ಟಿಕ್ಯುಲರ್ ಹಿರಿಯರು ವಾಕಿಂಗ್ ಹೋಗೋರೆಲ್ಲ ದಯವಿಟ್ಟು ವಾಕಿಂಗ್ ಹೋಗ್ಬೇಡಿ, ಮನೆಯಲ್ಲೇ ಇರಿ. ಅಲ್ಲಿಗೂ ಹೋಗ್ತೀನಿ ಅಂದ್ರೆ ಮಫ್ಲರ್ ಕಟ್ಕೊಂಡು ಒಂದು ಮಾಸ್ಕ್ ಹಾಕೊಂಡು ಕಿವಿಗೆ ಇದಕ್ಕೊಂಡು ಹೋಗಿ. ಯಾಕಂದ್ರೆ ಎಕ್ಸ್ಪೋಸ್ ಆದಾಗೆ ಚಳಿಗೆ ನಡುಕ್ತಾರೆ. ಅದ್ರೊಳಗಾಗಿ ಅವ್ರಿಗೆ ಕೋಮಾರ್ಬಿಡಿಟೀಸ್ ಇರ್ತಾರೆ, ಡಯಾಬಿಟಿಕ್ ಇರ್ತಾರೆ, ಹೈಪರ್ಟೆನ್ಸಿವ್ ಇರ್ತಾರೆ. ಒಂದು ಸಣ್ಣ ವೈರಸ್ ಎಲ್ಲಿಂದನೋ ಬಂದು ಅಟ್ಯಾಕ್ ಆಗ್ಬೋದು ಒಬ್ಬರಿಂದ ಒಬ್ರಿಗೆ. ಯಾರೋ ಒಬ್ರು ವಾಕಿಂಗ್ ಮಾಡೋವಾಗೆ ಒಬ್ಬಕ್ಕೆ. ಅದಕ್ಕೆ ದಯವಿಟ್ಟು ಬೇಡ. ನಿಮ್ಮ ದೇಹವನ್ನು ಬೆಚ್ಚಗೆ ಉಲನ್ ಕ್ಲಾಸ್ನಲ್ಲಿ ಇದು ಮಾಡ್ಕೊಂಡಿರಿ. ಮಕ್ಕಳಿಗೂ ಅಷ್ಟೇ ನಾವು ತುಂಬಾ ಸಾರಿ ಹೇಳ್ತೀವಿ, ಚಳಿಗಾಲದಲ್ಲಿ ವೈರಲ್ ಕಾಯಿಲೆಗಳು ಬಹಳ ಜಾಸ್ತಿ. ಆದ್ರಿಂದ ಮಕ್ಕಳನ್ನ ಬೆಚ್ಚಗೆ ಇಟ್ಕೊಳ್ಳಿ. ಬೈ ಚಾನ್ಸ್ ಜ್ವರ ಬಂದ್ಬಿಡ್ತಮ್ಮ ಡ್ಯೂ ಟು ಸಮ್ ರೀಸನ್, ಆ ಮಗುನ ಎಲ್ಲರೂ ಎತ್ಕೊಳಕ್ ಹೋಗ್ಬೇಡ್ರಿ. ಅಥವಾ ನಿಮ್ಮ ಮನೆಗೆ ಯಾರಿಗಾನ ಒಬ್ರಿಗೆ ಕೆಮ್ಮು ಜ್ವರ ಆಲ್ರೆಡಿ ಅಮ್ಮನಿಗೋ ಅಪ್ಪನಿಗೋ ಇದ್ರೆ ಮಗುನ ದಯವಿಟ್ಟು ಅಥವಾ ತಾತ ಅಜ್ಜಿಗಿದ್ರೆ ನಿಮ್ಮ ಮಗುನ, ಅದರಿಂದ ಒಂದು ಮಗುಗಿದ್ರೆ ಇನ್ನೊಂದು ಮಗುನ ಸೆಪರೇಟ್ ಆಗಿ ಇಡಿ. ನಿಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಡಿ. ಇವೆಲ್ಲ ಬಹಳ ಸರಳವಾದ ಇಂದ್ಲಿಂದಲೂ ಇದನ್ನ ನಾವು ಫಾಲೋ ಮಾಡ್ಕೊಂಡ್ ಬಂದ್ವಿ. ಇವತ್ತು ಏನಂದ್ರೆ ಈ ವೈರಸ್ಗಳನ್ನ ಕಂಡ್ರೆ ಭಯ ಬಂದ್ಬಿಟ್ಟಿರೋದ್ರಿಂದ ಜನ ಆಲ್ ದ ಮೋರ್ ಕೇರ್ಫುಲ್ ಆಗಿರಿ ಅಂತ ಹೇಳೋದು ಅಷ್ಟೇ ಅಮ್ಮ. ಅಂಡ್ ಮಕ್ಕಳಿಗೆ ಆದಷ್ಟು ಬಿಸಿ ಬಿಸಿ ಹಾಲು, ಹಾರ್ಲಿಕ್ಸು ನೀವೇನು ಕೊಡ್ತಿರೋ ಅದನ್ನ ಕೊಡಿ. ಅಂಡ್ ಬಿಸಿನೀರಿನಲ್ಲೇ ಕುಡಿಸಿ, ಬಿಸಿನೀರಿನಲ್ಲೇ ಕೈ ತೊಳ್ರಿ. ಇವೆಲ್ಲ ಬಹಳ ಇಂಪಾರ್ಟೆಂಟು. ಬೇರೆ ಇನ್ನೇನು ಎಕ್ಸ್ಟ್ರಾ ಪ್ರಿಕಾಷನ್ಸ್ ಅಂತ ಏನಿಲ್ಲ. ಎಲ್ಲ ವೈರಸ್ಗಳ ಗುಣಲಕ್ಷಣಗಳೇ ಇಷ್ಟು. ಅದು ವಿರಿಲಿಟಿ ಮೇಲೆ ಹೋಗುತ್ತೆ. ನೆಗಡಿ, ಕೆಮ್ಮು, ಜ್ವರ ಮೂಗಿನಿಂದಾನೇ ಹೋಗೋದು ಇವೆಲ್ಲ ವೈರಸ್ಗಳು. ಒಬ್ಬರಿಂದ ಒಬ್ಬರಿಗೆ ಕೆಮ್ಮಿಂದಾನೇ ಬರೋದು. ಸೊ ಲಾಸ್ಟ್ ಟೈಮ್ ವೈರಸ್ ಏನಾಯ್ತು ಅಂದ್ರೆ ನಮ್ಮ ದೇಹದಲ್ಲಿ ಸೈಟೋಕೈನ್ ಸ್ಟಾರ್ಮ್ ಅಂತ ಪ್ರೊಡ್ಯೂಸ್ ಮಾಡಿತು. ನಮ್ಮ ಇಮ್ಯೂನ್ ಸಿಸ್ಟಮ್ಗೂ ವೈರಸ್ಗೂ ಬೆಂಕಿ ಹತ್ಕೊಂಡ್ಬಿಡ್ತು ಲಂಗ್ಸ್ ಅಲ್ಲಿ, ಅದರಿಂದ ಸತ್ರು. ಬಟ್ ಈ ವೈರಸ್ಗೆ ಆ ಕೆಪಾಸಿಟಿ ಇಲ್ಲ, ಅಷ್ಟಂತೂ ನಾನು ಹೇಳಬಲ್ಲೆ. ಸೊ ಇದು ಹೋಗುತ್ತೆ, ನೆಗಡಿ ಬರುತ್ತೆ. ನೆಗಡಿ ಜೊತೆಯಲ್ಲಿ ಆಲ್ವೇಸ್ ಅಸೋಸಿಯೇಟೆಡ್ ಜ್ವರ ಮತ್ತೆ ಕೆಮ್ಮು ಇದ್ದೇ ಇರುತ್ತೆ. ನೀವು 2 ದಿನ ಮನೆ ಮೆಡಿಕೇಶನ್ ಮಾಡ್ಕೊಳ್ಳಿ, ಎದುರ್ಕೋಬೇಡಿ, ನಮ್ಮ ಹತ್ರ ಬರೋಕ್ಕೆ ಹೋಗ್ಬೇಡಿ. ಬಟ್ 3 ದಿನ ಆದ್ಮೇಲೆ ನಿಮ್ಮ ಮಗುಗೆ ಜ್ವರ ಕಡಿಮೆ ಆಗಲಿಲ್ಲ, ಇನ್ನೂ ಜಾಸ್ತಿ ಆಯ್ತು ಅಂದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಅಥವಾ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ. ಯಾರು ಎದುರ್ಕೊಂಡು ಬಂದು ICUಗೆ ಅಡ್ಮಿಟ್ ಆಗೋದು, ವಾರ್ಡ್ಗೆ ಅಡ್ಮಿಟ್ ಆಗೋದು ಬೇಕಿಲ್ಲ. ಸೊ ಇಷ್ಟಂತೂ ಈ ವೈರಸ್ ಬಗ್ಗೆ ಎದುರ್ಕೋಬೇಡಿ ಅಂತ ಇಷ್ಟು ವೈಜ್ಞಾನಿಕವಾಗಿ ನಾನು ಹೇಳಬಲ್ಲೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.